ಓಕೆ, ಸೊ ಅಲ್ಲಿಗೆ ಜೈ ಶ್ರೀರಾಮ್. ಈ ಸಾರಾಂಶ ಏನಾಯಿತು ಅಂತಂದರೆ, ಇನ್ನೊಂದು ಸಲ ನೋಡ್ರಿ, ಹೋಲ್ಸೇಲ್ ಓವರಾಲ್ ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ತಲೆಗೆ ಹತ್ತಿಸ್ಕೊಳಕ್ಕೆ ಹೋಗದೇ ಇದ್ದರೂ ಚಿಂತೆ ಇಲ್ಲ, ಆನ್ಸರ್ ಮಾಡದೇ ಇದ್ದರೂ ಚಿಂತೆ ಇಲ್ಲ. ನಮ್ಮ ವೇದಾಂತದ ಪ್ರಕಾರ ಬ್ರಹ್ಮ ಒಬ್ಬನೇ ಇರೋದು, ಆತ್ಮ ಒಬ್ಬನೇ ಇರೋದು, ದೇವರು ಒಬ್ಬನೇ ಇರೋದು. ಬ್ರಹ್ಮ ಸತ್ಯ, ಜಗತ್ತು ಪ್ರಪಂಚ ಬ್ರಹ್ಮನ್ ಬಿಟ್ಟು ಮಿಕ್ಕಿರೋದು ಯಾವ್ಯಾವುದು ಇಲ್ಲ. ಗೊತ್ತಾಗಿದೆ ನಮಗೆ. ಚಿನ್ನ ಬಿಟ್ಟು ಒಡವೆ ಇಲ್ಲ, ಮಣ್ಣು ಬಿಟ್ಟು ನಿಜವಾಗಿಯೂ ಮಡಕೆ ಇಲ್ಲ. ಅವು ಏನು ಮತ್ತೆ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಪ್ರಪಂಚ ಏನು? ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಷ್ಟೇ. ಆದ್ದರಿಂದ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ವಸ್ತುಗಳನ್ನ ಸತ್ಯವಾಗಿದೆ ಅಂತ, ಕೆಲವರು ವಸ್ತುಗಳು ಸತ್ಯವಾಗಿಲ್ಲ ಅಂತ ಒಂದು ಸ್ಟೆಪ್ ಹಿಂದಕ್ಕೆ ಬಂದಿದ್ದೆ. ಬುದ್ಧಿಸಮ್ನವರು ವಸ್ತುಗಳು ಸತ್ಯವಾಗಿಲ್ಲ, ಕ್ಷಣಿಕ ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ನಮ್ಮ ಅರಿವು, ಮನಸ್ಸಿನಲ್ಲಿರೋ ಅರಿವನ್ನೇ ಇವರು ಹಿಡ್ಕೊಂಡ್ಬಿಡ್ತಾರೆ. ನಾವು ವೇದಾಂತಿಗಳು ಅದು ಕೂಡ ಬದಲಾವಣೆ ಆಗುತ್ತೆ, ಅನಿತ್ಯ, ನಿದ್ದೆ ಬರೋಲ್ಲ, ಕನಸಿಗೆ ಬರೋಲ್ಲ ಅಂತ ಹೇಳಿ ಇನ್ನೊಂದು ಸ್ಟೆಪ್ ಹಿಂದಕ್ಕೆ ಹೋಗ್ತೀವಿ ನಾವು ಅಷ್ಟೇ. ಆತ್ಮನಲ್ಲಿ ನಿಂತು ನೋಡಿದಾಗ ಯಾವುದೂ ಸತ್ಯ ಅಲ್ಲ ಅಂತ ಹೇಳಿ ಅದಕ್ಕಿಷ್ಟೆಲ್ಲ ಡಿಸ್ಕ್ರಿಪ್ಷನ್ಸ್ ಕೊಡ್ತಾ ಇದ್ದಾರೆ. ಮುಂದಕ್ಕೂ ಹೀಗೆ ಕೊಡ್ತಾ ಹೋಗ್ತಾರೆ. ನೀವು ಸಾರಾಂಶ ತಿಳ್ಕೊಳ್ಳಿ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ 27 ಪ್ರತ್ಯಕ್ಷ ಜ್ಞಾನದ ವಿಷಯ. ಹಿಂದೆ 26ರಲ್ಲಿ ಪ್ರತ್ಯಕ್ಷ ಜ್ಞಾನದಲ್ಲಿ ತೋಡೋ ತೊಡಕುಗಳನ್ನ, ಅಲ್ಲಿ ಕಾಣಿಸೋ ತೊಡಕುಗಳನ್ನೆಲ್ಲ ಪ್ರಸ್ತಾಪಿಸಿದ್ದ ಆಯಿತು. ಅಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ 3 ಇರುತ್ತೆ. ಜ್ಞಾತೃ ಜ್ಞಾನ ಜ್ಞೇಯ, ಆ 3 ವಿಷಯಗಳಿರುತ್ತೆ. ಈಗ ಆ ಜ್ಞೇಯದ ತತ್ವವನ್ನು ಕುರಿತು ಕೆಲವು ವಿಚಾರ ಮಾಡಬೇಕಾಗಿದೆ. ಜ್ಞೇಯ ಅಂದರೆ ಏನಿಲ್ಲಿ? ಆಬ್ಜೆಕ್ಟ್ಸ್. ಈಗ ಬರೀ ಆಬ್ಜೆಕ್ಟ್ಸ್ ಇಟ್ಕೊಳ್ಳೋಣ. ಈಗ ಇದರಲ್ಲೆಲ್ಲ ತಾರ್ಕಿಕರ ವಿಚಾರ ತುಂಬ ಬರುತ್ತೆ. ತಾರ್ಕಿಕರದೇ ಮುಖ್ಯವಾಗಿ ಬರೋದು ಇಲ್ಲಿ. ಯಾಕೆ ಅಂತಂದರೆ ಅವರೇ ಹೇಳೋದು ವಸ್ತುಗಳ ವಿಚಾರ. ತಾರ್ಕಿಕರು ನೋಡ್ರಿ, ಆ ಕಡೆನೂ ಜೈ ಅಂತಾರೆ, ಈ ಕಡೆನೂ ಜೈ ಅಂತಾರೆ. ವಿಷಯ ಸತ್ಯತ್ವವಾದಿಗಳು ನಾವು ಒಪ್ಕೊಂತೀವಿ ಅಂತಾರೆ. ಈ ಕಡೆ ಬುದ್ಧಿಸಮ್ನವ್ರು ಹೇಳೋ ಹಂಗೆ ಮನಸ್ಸು ಅಂದರೆ ಅಲ್ಲಿಗೂ ಬರ್ತಾರೆ, ಅಲ್ಲಿಗೂ ಒಪ್ಕೊಂತೀವಿ ಅಂತಾರೆ. ಒಪ್ಕೊಂಡ್ಬಿಟ್ಟು ಇನ್ನೊಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬಿಟ್ಟು ಆತ್ಮನ ನಂಬೋರು. ಯಾಕೆ? ವೇದಗಳ ಮೇಲೆ ನಂಬಿಕೆ ಶ್ರದ್ಧೆ ಇರೋರವರು ಅಷ್ಟೇ, ಇನ್ನೇನಿಲ್ಲ. ಅವ್ರದ್ದೇ ಇವಾಗೆಲ್ಲ ವಿಚಾರ ತಗೊಳ್ಳೋದು. ಅದಕ್ಕೆ ಸ್ವಲ್ಪ ನಮ್ಗೆ ಇದು ಆವಾಗಲೇ ಒಂದು ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಂಡಿದ್ದೀವಿ ಮೊದಲೆಲ್ಲ, ಮತ್ತೆ ರಿಪಿಟೇಷನ್ ಆದರೂ ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಥರ ಇರುತ್ತೆ. ಈ ಜ್ಞಾನಕ್ಕೆ ನಿಮಗೆ ಗೋಚರವಾದ ಯಾವ ವಸ್ತುವನ್ನು ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಜ್ಞಾನ ಗೋಚರ ಆಗಲೇಬೇಕು. ಮನಸ್ಸನ್ನೇ ಇಟ್ಕೊಳ್ರಿ. ಮನಸ್ಸನ್ನ ಇಟ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸಿಗೆ ತೋರದೆ ಯಾವುದು ಹೊರಗಡೆ ಹೋಗೋಕ್ಕಾಗುತ್ತೆ. ಆದ್ದರಿಂದ ಜ್ಞಾನಕ್ಕೆ ಗೋಚರವಾಗೋದೆಲ್ಲ ಆಬ್ಜೆಕ್ಟ್ಸ್, ಜ್ಞೇಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ವಸ್ತುಗಳು, ಈ ವೈಶೇಷಿಕರು ಏನು ಹೇಳ್ತಾರೆ, ಪ್ರಪಂಚದಲ್ಲಿ ವಸ್ತುಗಳು ಇದೆಯಲ್ವಾ, ಅವನ್ನೆಲ್ಲ ಅವರು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ 7 ಹೇಳ್ತಾರೆ. ಇವರು ಈ ವಸ್ತುಗಳಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಇವರು ಗೂಬೆಗಳು ಏನು ಮಾಡ್ತಾರೆ ಅಂದರೆ ಆತ್ಮನಿಗೂ ಇವನು ಹೊಂದಿಸ್ಬಿಡ್ತಾರೆ. ಇವರು ಅದು ಹೊಂದೋದಿಲ್ಲ ಅಷ್ಟೇ. ಇವ್ರದ್ದು ಮಿಸ್ಟೇಕ್ ಏನು ಅಂದರೆ ಆತ್ಮನಿಗೂ ಗುಣಗಳಿದೆ ಅಂತ ಅಂದ್ಬಿಡ್ತಾರೆ, ಆತ್ಮನಿಗೂ ಗುಣ ಇದೆ ಅಂತಾರೆ ಅವರು. ಮತ್ತು ಒಂದೊಂದು ಶರೀರದಲ್ಲಿ ಬೇರೆ ಬೇರೆ ಆತ್ಮ ಅಂತಾರೆ ಅವರು. ಮತ್ತು ಇವ್ರದ್ದು ಪ್ರಾಬ್ಲಮ್ ನಮಗೆ ಗೊತ್ತು. ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಕನಸು ನಿದ್ದೆ ಅನುಭವದಿಂದ ಕನ್ಸಿಡರ್ ಮಾಡೋದೆಲ್ಲ ಬುದ್ಧಿನ ಉಪಯೋಗಿಸ್ತಾರೆ. ಇವ್ರದ್ದು ಅದೇ ರಾಮಾಯಣನೇ, ಬಿಟ್ಬೇಡ ಅಷ್ಟು. ಈಗ ತಾರ್ಕಿಕರ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಒಪ್ಪಿವರು ಯಾರು ಇಲ್ಲ. ಆದರೂ ಹೊರಗಿನ ವಿಷಯಗಳಲ್ಲಿ ನಾವು ನೋಡಿದ್ರೆ ದ್ರವ್ಯ, ಗುಣ, ಕರ್ಮ ಮುಂತಾದ ರೂಪದಲ್ಲಿ ನಮ್ಮ ಜ್ಞಾನಕ್ಕೆ ಗೋಚರ ಆಗ್ತಾ ಇದೆ. ಅಷ್ಟನ್ನು ಇಟ್ಕೋಣ. ಅಲ್ಲ, ಇವಾಗ ಯಾರೂ ಅವರು ಇಲ್ಲದೇ ಇದ್ದರೂ ನಮ್ಮ ವ್ಯವಹಾರಕ್ಕೆ ಇದು ನಮ್ಗೆಲ್ರಿಗೂ ಸರಿ ಅಂತ ಅನಿಸುತ್ತೆ, ತಪ್ಪೇನಿಲ್ಲ. ಹೇಗೆ ನೋಡ್ರಿ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವ 6, 7 ಬರುತ್ತೆ.
ದ್ರವ್ಯ ಅಂತಂದ್ರೆ ನೀರು ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಆಬ್ಜೆಕ್ಟ್ಸ್ ಅನ್ನೋದಕ್ಕೆ ದ್ರವ್ಯ ಅಂತ ಕರೀತಾರೆ ಅಷ್ಟೇ. ಈ ದ್ರವ್ಯ ಯಾವುದೇ ತಗೊಳ್ರಿ, ಗುಣ ಇಲ್ಲದೆ ಯಾವ ವಸ್ತು ಇರುತ್ತೆ? ಉದಾಹರಣೆಗೆ ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣಲ್ಲಿ ಈ ಗುಣ ಇಲ್ವಾ? ಅದರ ಶೇಪ್ ಇಲ್ವಾ? ಬಣ್ಣ ಇಲ್ವಾ? ಅದರ ಹುಳಿ ಇಲ್ವಾ? ರುಚಿ ಇಲ್ವಾ? ವಾಸನೆ ಇಲ್ವಾ? ಎಲ್ಲ ಇದೆ. ಆದ್ದರಿಂದ ಯಾವುದಾದ್ರೂ ವಸ್ತು ಇರಬೇಕಾದ್ರೆ ಅದರಲ್ಲಿ ಗುಣಗಳಿಂದ ನಾವು ರೆಕಗ್ನೈಸ್ ಮಾಡ್ತೀವಿ. ಮಾವಿನ ಹಣ್ಣು, ಅದರ ಬಣ್ಣ ದೊಡ್ಡದು, ನಿಂಬೆಹಣ್ಣು ಇಷ್ಟೇ ಇರುತ್ತೆ. ಅದರಲ್ಲೂ ನೋಡಿ, ಆ ನಿಂಬೆಹಣ್ಣುಗಳಲ್ಲೂ ಕೂಡ ಸಾಮಾನ್ಯ, ವಿಶೇಷ. ಸಾಮಾನ್ಯ ಅಂತಂದರೆ ಜನರಲ್ ಆಗಿರೋ ಚಿಕ್ಕದು ನಿಂಬೆಹಣ್ಣು, ವಿಶೇಷ ಅಂತಂದರೆ ಗಜನಿಂಬೆ ಅಂತ ಬರುತ್ತೆ. ಅದು ದೊಡ್ಡದಾಗಿರುತ್ತೆ, ಒಳ್ಳೆ ಸೀಬೆ ಹಣ್ಣು ಇದ್ದಷ್ಟಿರುತ್ತೆ. ನನ್ನ ಮಗಳ ಮನೇಲಿ ಅಂಥದ್ದು ಹಾಕಿದ್ದಾರೆ ಅದು. ಸೊ ಹಾಗೆ ಅದರಲ್ಲಿ ಉಪ್ಪಿನಕಾಯಿ ಮಾಡಿಬಿಡ್ತಾರೆ ಇಲ್ಲಿ ಹೋದಾಗೆಲ್ಲ. ಅಲ್ಲಿ ಆ ಥರ ನೋಡ್ರಿ, ವಸ್ತುಗಳು ನಮ್ಗೆ ಇದು ಕರೆಕ್ಟಾಗಿದೆ ಅಂತ ಅನಿಸುತ್ತೆ, ನಮ್ಮ ವ್ಯವಹಾರಕ್ಕೆ ಪಕ್ಕ ಚೆನ್ನಾಗಿದೆ. ಆದ್ದರಿಂದ ಇದು ಸ್ವಲ್ಪ ನಾವು ವಿಚಾರ ಮಾಡೋದ್ರಿಂದ ನಮಗೆ ಲಾಭ ಇದೆ ಅಂತ ಹೇಳ್ತಾರೆ. ಈ ವಿಷಯ ವಿಭಾಗ ಕ್ರಮವು ವ್ಯವಹಾರದಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗಕರವಾಗಿರಲಿ, ತತ್ವವನ್ನು ತಿಳಿಯಬೇಕೆನ್ನುವರು ಮಾತ್ರ ಇದು ವ್ಯವಹಾರಕ್ಕೆ ಉಪಯೋಗ ಇದೆ. ಆದರೆ ನಾವು ತತ್ವ ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇರೋದು, ನಿಜವಾದ ಅರಿವು ಹೇಗಿರುತ್ತೆ ಅಂತ ವಿಚಾರ ಮಾಡೋಕ್ಕೆ ಹೋದಾಗ ನಾವು ನಿಷ್ಪಕ್ಷಪಾತದಿಂದ ನೋಡಬೇಕು. ಅವಾಗ ನಿಮ್ಗೆ ಸರಿಯಾಗಿರೋ ಅರಿವು ಅಥವಾ ತತ್ವ, ಆತ್ಮ ಸಿಗ್ತಾನೆ. ಇಲ್ದಿದ್ರೆ ಸಿಗೋದಿಲ್ಲ. ಇವರೆಲ್ಲ ಮಾಡಿದ್ರಲ್ಲ, ನಿಷ್ಪಕ್ಷಪಾತ ಇಟ್ಕೊಡ್ಲಿಲ್ಲ, ಎಚ್ಚರಿಕೆ ತುಂಬ ಬೆಲೆ ಕೊಟ್ಟರು, ಕನಸು ಕೊಡಲಿಲ್ಲ, ನಿದ್ದೆ ಕೊಡಲಿಲ್ಲ, ಹಿಂಗೆಲ್ಲ ಮಾಡಬಾರ್ದು. ಹಾಗೆ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ? ವಿಭಾಗದಲ್ಲಿ ಎಷ್ಟೋ ತೊಡಕುಗಳು ಕಾಣಿಸ್ಕೊಂಡ್ಬಿಡುತ್ತೆ. ಹೇಗೆ? ಮೊಟ್ಟ ಮೊದಲು ಈಗ ದ್ರವ್ಯ ಗುಣ ವಿಭಾಗಗಳನ್ನ ತಗೊತಾ ಇದ್ದಾರೆ ಇವರು. ಈಗ ದ್ರವ್ಯ ಅಂದರೆ ವಸ್ತು, ಗುಣ ಅವೆರಡನ್ನು ತಗೊತಾರೆ. ಅವೆರಡನ್ನು ತಗೊಂಡು ಚಿಂತನೆ ಮಾಡ್ತಾರೆ ಇವಾಗ. ಆಮೇಲೆ ದ್ರವ್ಯ ಕರ್ಮ ತಗೊತಾರೆ. ದ್ರವ್ಯ ಗುಣ ಕರ್ಮ, ಆಮೇಲೆ ದ್ರವ್ಯ ಸಾಮಾನ್ಯ ತಗೊತಾರೆ. ಹೀಗೆ ದ್ರವ್ಯ ಅಂದರೆ ವಸ್ತು, ಮೊದಲು ಅದರಲ್ಲಿ ಗುಣಗಳು ನೋಡ್ತಾರೆ, ಆಮೇಲೆ ಅದರ ಕ್ರಿಯೆ ನೋಡ್ತಾರೆ, ಅದಾದ ಮೇಲೆ ಅದರಲ್ಲಿ ಸಾಮಾನ್ಯ ನೋಡ್ತಾರೆ. ಹಾಗೆ ಈಗ ನಾವು ತಗೋಬೇಕಾಗಿರೋದು ದ್ರವ್ಯ ಗುಣ. ದ್ರವ್ಯ ಅಂದರೆ ವಸ್ತು, ಗುಣ ಅಷ್ಟೇ. ಫಾರ್ ಎಕ್ಸಾಂಪಲ್, ದ್ರವ್ಯ ಅಂದರೆ ನಿಂಬೆಹಣ್ಣು ವಸ್ತು, ಅದ್ರ ಗುಣ ಏನಪ್ಪ? ಚಿಕ್ಕದಾಗಿರುತ್ತೆ, ಹಳದಿ ಬಣ್ಣ ಇರುತ್ತೆ, ಮತ್ತು ಹುಳಿ ಇರುತ್ತೆ, ಅಷ್ಟು ಅದ್ರ ಗುಣ. ಕ್ರಿಯೆ ಏನು? ಅದನ್ನು ತಗೊಂಡ್ರೆ ವಿಟಮಿನ್ ಸಿ ಇರುತ್ತೆ, ನಮ್ಮ ದೇಹಕ್ಕೆ ವಿಟಮಿನ್ ಸಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಈ ಥರದ್ದು ಏನು ಬೇಕಾದರೂ ಹೇಳ್ಕೊಳ್ಳಿ. ಮತ್ತು ನಾವು ಕೆಲವು ಉಳಿಬೇಕಾಗಿರೋ ಪದಾರ್ಥಗಳಿಗೆ, ಇವಾಗ ನಿಂಬೆ ಇದು ಚಿತ್ರಾನ್ನ ಇಂಥವೆಲ್ಲ ಮಾಡಿದ್ರೆ ಅದಕ್ಕೆ ಹಾಕ್ತೀವಿ ನಿಂಬೆಹಣ್ಣು, ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ನಿಂಬೆಹಣ್ಣು ಜ್ಯೂಸ್ ಮಾಡ್ತೀವಿ, ಏನು ಬೇಕಾದರೂ ಮಾಡ್ಬೋದು, ಅದು ಕ್ರಿಯೆ. ಹೀಗೆ ಹೇಳ್ಕೊತಾ ಬರ್ತಾರೆ. ಸಾಮಾನ್ಯ ನಿಂಬೆಹಣ್ಣು, ವಿಶೇಷ ಗಜನಿಂಬೆ. ಕೊನೆಗ ವಸ್ತು ಇಲ್ದಂಗೆ ಆಗ್ಬಿಡುತ್ತೆ, ಅಭಾವ. ಇತ್ತು ಭಾವ. ಭಾವ ಅಭಾವ ಇದು ಸಂಸ್ಕೃತ್ ವರ್ಡ್ಗಳು. ಅಭಾವ ಅಂದರೆ ಇಲ್ಲದೆ ಇರೋದು, ಭಾವ ಅಂದರೆ ಇರೋದು, ಅಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಇಬ್ಬರು ವಸ್ತು ಮತ್ತು ಅದರ ಗುಣ ಎರಡನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನೋಡೋಣ, ಯಾವುದರಲ್ಲಿ ಗುಣ ಇರುತ್ತೋ ಅದನ್ನೇ ದ್ರವ್ಯ ಅಂತ ಕರಿಬೇಕು, ತಾರ್ಕಿಕರು ಹೇಳೋದು. ಕರೆಕ್ಟ್ ತಾನೆ? ಈಗ ಒಂದು ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣಲ್ಲಿ ಒಂದು ಬಣ್ಣ ಇದೆ, ಅದರಲ್ಲೊಂದು ಸವಿ ಇದೆ, ವಾಸನೆ ಇದೆ. ಆದ್ದರಿಂದ ನಾವೇನು ಕರಿತೀವಿ? ಈ ಬಣ್ಣ, ಸವಿ, ವಾಸನೆ ಇವನ್ನೆಲ್ಲ ಸೇರಿ ಇಂದ್ರಿಯಗಳಿಗೆ ಗೋಚರ ಆಗುತ್ತಿದ್ದು. ನೋಡ್ರಿ, ಅದನ್ನು ಒಂದೊಂದು ಇಂದ್ರಿಯಕ್ಕೆ ಬೇರೆ ಬೇರೆ. ಅದರ ಬಣ್ಣ ನೋಡೋದು ಕಣ್ಣು, ಅದರ ವಾಸನೆ ನೋಡೋದು ಮೂಗು, ಅದರ ರುಚಿ ಹುಳಿ ನೋಡೋದು ನಾಲಿಗೆ. ಏನಾದರೂ ಇರಲಿ, ಒಂದೊಂದು ಗುಣ ಒಂದೊಂದು ಇಂದ್ರಿಯ ನೋಡ್ತಾ ಇದೆ. ಅದು ಹಿಂದೆಲ್ಲ ಆಗಿದೆ ನಮಗೆ. ಈ ಬಣ್ಣ, ಸವಿ, ವಾಸನೆ ಇವೆಲ್ಲ ಆಯಾ ಇಂದ್ರಿಯಗಳಿಗೆ ಗೋಚರವಾಗೋ ಇಂದ್ರಿಯಗಳಿಗೆ ಕಟ್ಟು ಬಿದ್ದಿರುತ್ತೆ. ಆಯಾ ಇಂದ್ರಿಯಕ್ಕೆ ಅದದೇ ನೋಡೋಕೆ ಬರೋದು, ಕಣ್ಣಿಗೆ ವಾಸನೆ ನೋಡೋಕೆ ಬರೋಲ್ಲ. ಹಾಗೆ ಮತ್ತು ಮೂಗ್ಗೆ ಅದ್ರ ಬಣ್ಣ ನೋಡೋಕೆ ಬರೋಲ್ಲ, ಅದದೇ ಅದು ಕಟ್ಟು ಬಿದ್ದಿದೆ ಅಂತ ಹೇಳ್ತೀವಿ. ಕಟ್ಟು ಬಿದ್ದಿರುವ ವೇದನೆಗಳಿಗಿಂತ ಬೇರೆ, ಅಥವಾ ಅವು ಬರಿಯ ಆ ವೇದನೆಗಳೇ, ಅಥವಾ ಅದನ್ನು ವೇದನೆಗಳು ಅಂತ ಕರಿಬಹುದು. ನಮ್ಮಿದ್ರಲ್ಲಿ ಬೇರೆ ಥರ ಹೇಳ್ತೀವಲ್ಲ ವೇದನ ಅಂತ, ಹಂಗೆ ಕರ್ಕೊಳ್ರಿ. ಎಂಬ ವಿಷಯದಲ್ಲಿ ಹೀಗೆಂದು ನಿರ್ಧರಿಸಲಾಗದಂಥ ಎಷ್ಟೋ ತೊಂದರೆಗಳಿವೆ ಎಂಬುದನ್ನು ಹಿಂದಿನ ಲೇಖದಲ್ಲಿ ಕಂಡುಕೊಂಡಿರ್ತೀವಿ.
ಹೆಂಗೆ ಕಂಡಿರೋದು ಅದನ್ನೇ ಹೇಳಿದ್ದು. ಈಗ ನಿಮ್ಮ ಕಣ್ಣು ಕೇಳಿ ನಿಂಬೆಹಣ್ಣಂತ ಇವಾಗ ಹೇಳುತ್ತಾ ನೋಡ್ರಿ, ಅಲ್ಲಿ ಮಾವಿನಣ್ಣು ನೋಡಿದಾಗ ಅದರ ಸೈಜು ಮತ್ತು ಅದರ ಬಣ್ಣ ಕೆಂಪು, ಅದೇನು ಮಾವಿನಣ್ಣು ಅಂತ ಏನು ಹೇಳಲ್ಲ. ಇಲ್ಲೂ ಅಷ್ಟೇ, ನಿಂಬೆಹಣ್ಣಂತ ಏನು ಕಣ್ಣೇನು ಹೇಳಲ್ಲ. ನೀವು ಮೂಗನ್ ಕೇಳಿ ಅದು ಏನು ಹೇಳಲ್ಲ, ನಾಲ್ಗೇನು ಕೇಳಿ ಅದು ಏನು ಹೇಳಲ್ಲ ನಿಂಬೆಹಣ್ಣಂತ. ಮತ್ತು ಅದು ಡಿಸೈಡ್ ಮಾಡಿದ್ದು ಬುದ್ಧಿ ಅಂತ ಹೇಳ್ತೀವಲ್ಲ, ಹಾಗೆ ಏನಾದರೂ ಇಟ್ಕೊಳ್ಳಿ. ಇವೆಲ್ಲ ಹಿಂದೆ ಅದ್ರ ಬಗ್ಗೆ ಆ ಥರದ್ದೆಲ್ಲ ಚರ್ಚೆ ಆಗಿದೆ. ಇವಾಗ ಚರ್ಚೆ ಮಾಡೋದು ಸ್ವಲ್ಪ ಬೇರೆ ಥರ. ಎಷ್ಟು ತೊಂದರೆಗಳಿರುತ್ತೆ ಅಂತ ಹಿಂದಿನ ಲೇಖದಲ್ಲಿ ಕಂಡುಕೊಂಡಿದ್ದೀವಿ. ಸದ್ಯಕ್ಕೆ ತೊಂದರೆಗಳು ಮಾತು ಬೇಡ. ಇವಾಗ ನಿಜವಾಗಿ ಹೊರಗೆ ಗುಣಗಳು ಇದೆ ಅಂತ ನಾವು ಇಟ್ಕೊಳ್ಳೋಣ. ಯಾವುದಾದ್ರೂ ವಸ್ತು ಇರಬೇಕು ಅಂದರೆ ಏನೋ ಗುಣ ಇರಬೇಕು ಅದಕ್ಕೆ. ಇವಾಗ ಒಬ್ಬ ಮನುಷ್ಯ ಇರ್ತಾನೆ, ಗಂಡಸು ಹೆಂಗಸು, ಆ ಗುಣದ ಮೇಲೆ ತಾನು ನಾವು ಹೇಳೋದು. ಗಂಡಸು ಅಂದರೆ ಜಡೆ ಇರಬೇಕು, ಹೀಗೆ ಏನೇನೋ ಹೇಳ್ತೀವಲ್ಲ ಹಾಗೆ. ಅಥವಾ ಅವನು ಒಳ್ಳೆಯವನು ಕೆಟ್ಟವನು ಗುಣಗಳಿಂದ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಯಾವುದಾದ್ರೂ ವಸ್ತು ಇರಬೇಕು ಅಂದರೆ ಅದಕ್ಕೇನೋ ಗುಣ ಬಣ್ಣ ಎಲ್ಲ ಇರಲೇಬೇಕಲ್ಲ, ಹಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು. ಇಂತಿಂಥ ಬಣ್ಣ, ಇಂಥ ಸವಿ, ವಾಸನೆ, ಸ್ಪರ್ಶ, ಆಕಾರ, ಈ ಗುಣಗಳು ಯಾವುದಿರುತ್ತೋ ಆ ಗುಣಗಳೆಲ್ಲ ಯಾವುದರಲ್ಲಿ ಇರುತ್ತೋ ಅದನ್ನು ನಿಂಬೆಹಣ್ಣು ಅಂತ ಅಲ್ವೇ ನಾವು ನಂಬ್ಕೊಂಡಿರೋದು. ಆದರೆ ನಾವು ಎಷ್ಟೆಷ್ಟು ಪರೀಕ್ಷೆ ಮಾಡಿದ್ರು ಒಂದೊಂದು ಇಂದ್ರಿಯಕ್ಕೆ ಗೋಚರವಾದ ಗುಣಗಳು ನಮಗೆ ತಿಳಿಯ ಬರುತ್ತೆ ಹೊರತು ಇದು ನಿಂಬೆಹಣ್ಣು ಅಂತ ಯಾವ ಇಂದ್ರಿಯವೂ ನಿಮ್ಗೆ ಹೇಳಕ್ಕೆ ಬರೋಲ್ಲ. ಕಣ್ಣನ್ನು ಕೇಳಿ ಹೇಳಲ್ಲ, ಮೂಗಿನ ಕೇಳಿ ಹೇಳಲ್ಲ, ಅದೇ ರೀತಿ ನೀವು ನಾಲ್ಗೇನು ಕೇಳಿ ಹೇಳಲ್ಲ, ಹೋಗ್ಲಿ ಮನಸ್ಸನ್ನು ಕೇಳಿ ಹೇಳುತ್ತಾ ಮನಸ್ಸನ್ನು ಹೇಳಕ್ಕೆ ಬರೋಲ್ಲ. ಕೊನೆಗೆ ಬುದ್ಧಿ ಕೇಳಿ, ಬುದ್ಧಿ ನೀನು ನೋಡಿದ್ಯಾ ಅಂತ ಕೇಳ್ರೆ ಬುದ್ಧಿ ನೋಡಿಲ್ಲ ಅದನ್ನು. ಬುದ್ಧಿ ಆದಮೇಲೆ ಮನಸ್ಸು, ಮನಸ್ಸಾದ್ಮೇಲೆ ಇಂದ್ರಿಯ ಆದಮೇಲೆ ವಸ್ತು ಹೊರಗಡೆ ಇರೋದು. ಎಲ್ಲಿ ನೋಡಿದೆ ಇದು? ಇವುಗಳು ಯಾವುದೋ ತಂದುಕೊಟ್ಟದ್ದನ್ನು ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಇದು ನಿಂಬೆಹಣ್ಣು ಅಂತ ಹೇಳ್ತಾ ಇದೆ. ಇಂಥ ಇಷ್ಟು ಹೆಚ್ಚು ಕಡಿಮೆ ಏರುಪೇರುಗಳಿರೋ ಇಷ್ಟು ಜಾಗದಲ್ಲಿ ಇಷ್ಟೊಂದು ತೂತುಗಳಿದೆಯಲ್ಲ, ಈ ತೂತುಗಳನ್ನೆಲ್ಲ ಹೋಗ್ಲಿ ಆಗಿದೆ ಅಂತ ಅಂದರೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಸರಿಯಾಗಿ ಹೇಳುತ್ತೆ ಅಂತ ಹೆಂಗೆ ಹೇಳ್ತೀರಾ? ಅದು ಹೇಳೋದು. ಫಸ್ಟ್ ಆಫ್ ಆಲ್ ವಸ್ತುಗಳು ಸತ್ಯವಾಗಿಲ್ಲ. ಹೋಗ್ಲಿ ಇಂದ್ರಿಯಗಳು ನೋಡುತ್ತೆ ಅಂದರೆ ಆ ಇಂದ್ರಿಯಗಳು ಡಿಸೈಡ್ ಮಾಡೋಕ್ಕೆ ಬರಲ್ಲ. ನಿಮ್ಮ ಮನಸ್ಸು ಬುದ್ಧಿ ನೋಡುತ್ತೆ, ಹೋಗ್ಲಿ ಹೇಗೋ ಮನಸ್ಸು ಬುದ್ಧಿ ನೋಡ್ತು ಅಂತ ಇಟ್ಕೊಳ್ರಿ. ನಿಮ್ಮ ಮನಸ್ಸು ಬುದ್ಧಿ ಇದ್ದದ್ದನ್ನು ಇದ್ದಂಗೆ ಹೇಳುತ್ತೆ ಅಂತ ಹೆಂಗೆ ಹೇಳ್ತಿರ್ರಿ? ಅಲ್ಲೂ ತಿರ್ಗ ಮತ್ತೆ ಲೂಪ್ ಹೋಲ್ಸ್. ಏನದು ನಮಗೆಲ್ಲ ಗೊತ್ತಿದ್ದು ನಿಮ್ಮ ಮನಸ್ಸು ಬುದ್ಧಿ ವಿಚಾರ ಅಲ್ವಾ? ಒಂದು ಸಾರಿ ನನ್ನದು ಅನ್ನುತ್ತೆ, ಕನ್ನಡಕ ನನ್ನದು, ಮನೆ ನನ್ನದು, ಶರೀರ ನನ್ನದು ಅನ್ನುತ್ತೆ. ಇನ್ನೊಂದು ಸಾರಿ ನಾನೇ ಶರೀರ, ನಾನೇ ಕಣ್ಣು, ನಾನೇ ಕಿವಿ, ನಾನೇ ಮೂಗು ಅಂತ ಹೇಳುತ್ತೆ. ನೋಡ್ರಿ ಹೆಂಗಿದೆ. ಅದಕ್ಕೋಸ್ಕರನೇ ಈ ಮನಸ್ಸು ಬುದ್ಧಿ ಹೇಳೋದು ಸರಿ ಹೆಂಗೆ ಇಟ್ಕೊತೀರ? ಇಟ್ಕೊಳ್ಳೋಕೆ ಬರಲ್ಲ. ಅದಕ್ಕೋಸ್ಕರನೇ ಈ ಇಂದ್ರಿಯಗಳನ್ನಾಗಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನಾಗಲಿ 19 ಮುಖಗಳನ್ನ ಹಿಡ್ಕೋಬೇಡ್ರಿ. ವ್ಯವಹಾರ ಮಾಡೋಕ್ಕೆ ಉಪಯೋಗಿಸ್ರಿ. ನೀವು ಪರಮಾರ್ಥ ಚಿಂತನೆ ಮಾಡೋಕ್ಕೆ ಹೋದ್ರೆ ಇದನ್ನು ಹಿಡ್ಕೊಂಡ್ರೆ ಅದು ನೋಡಿದೀಯಾ, ಕಂಡಿದೀಯಾ, ಅವು ಇರುತ್ತಾ? ಕನಸಿಗೆ ಬರೋಕ್ಕಾಗತ್ತಾ? ನಿದ್ದೆಗೆ ಬರೋಕ್ಕಾಗತ್ತಾ? ಬರೋದಿಲ್ವಲ್ಲ. ಮತ್ತು ಇವನ್ನ ಯಾಕೆ ಇಟ್ಕೊತಿದ್ದೀರಾ ನೀವು ಅಂತ ನಮಗೆ ಗೊತ್ತು, ವೇದಾಂತಿಗಳಿಗಲ್ವಾ? ಹೀಗಿರುವಲ್ಲಿ ಗುಣಗಳಿಗಿಂತ ಬೇರೆಯಾಗಿ ದ್ರವ್ಯ ಇದೆ ಅಂತ ಹೆಂಗೆ ಹೇಳ್ತೀರಪ್ಪ? ಅದು ಹೇಳ್ತಾ ಇರೋದು. ಇಲ್ಲಿಷ್ಟು ವಿಚಾರ ಮಾಡೋದಕ್ಕೆ ಏನು ಬಂತು ಅಂದರೆ, ನಿಜವಾಗ್ಲೂ ವಸ್ತುಗಳು ಇಲ್ಲ ಸ್ವಾಮಿ, ಇಷ್ಟೆಲ್ಲ ಕಷ್ಟಪಡೋದು ಬೇಡ. ನಮ್ಮ ಡೈರೆಕ್ಟ್ ಇದರಲ್ಲಿ ಅನುಭವದಲ್ಲಿ ಹೆಂಗೆ ಮಾಡ್ತೀವಿ? ಸ್ವಾಮಿ ನಿಮ್ಮ ವಸ್ತು ಸತ್ಯವಾಗಿದ್ದಿದ್ದು ನಿದ್ದೆಗೆ ಯಾಕೆ ಬರಲಿಲ್ಲ? ಒಂದೇ ಹೊಡೆತಕ್ಕೆ ಅನುಭವ ತೋರಿಸಿ ಮುಗಿಸ್ಬಿಡ್ತೀವಿ ಅಲ್ಲಿ. ಹೋಗ್ಲಿ ಕನಸಿಗೆ ಯಾಕೆ ಬರಲಿಲ್ಲ? ಮುಗಿದೋಯ್ತು. ನೀವು ಯಾವ ವಸ್ತು ಹೇಳ್ತೀರೋ ಹೇಳ್ರಿ, ಇಷ್ಟೆಲ್ಲ ನಮಗೆ ಚಿಂತನೆ ಬೇಡ. ನಮ್ಮದು ಡೈರೆಕ್ಟ್ ಇಂಟ್ಯೂಷನ್. ನಿಮ್ಮ ವಸ್ತು ಸತ್ಯವಾಗಿದ್ದರೆ ಯಾಕೆ ಕನಸಿಗೆ ಬರಲಿಲ್ಲ ಅಷ್ಟೇ. ಹಾಗಾದರೆ ಕನಸಿಗೆ ಯಾವ್ದು ಬಂತು, ಎಚ್ಚರದಲ್ಲಿ ಯಾವ್ದು ಇದೆ, ನಿದ್ದೆಯಲ್ಲಿ ಯಾವ್ದು ಇರುತ್ತೋ ಅದನ್ನು ಅರಿವು ಅಂತ ಕರೀರಪ್ಪ ಅಷ್ಟೇ. ಎಚ್ಚರದಲ್ಲಿ ನಿಮ್ಗೆ ಇಷ್ಟೆಲ್ಲ ಜ್ಞಾನ ಆಗ್ತಾ ಇದೆಯಲ್ಲ, ಅದೇ ಅರಿವಿಂದ. ಕನಸಿನಲ್ಲಿ ಇಷ್ಟೆಲ್ಲ ಪಟ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಯಾತ್ರಿಂದ ಆಯಿತು ಅಂದರೆ ನೀವು ಇಟ್ಕೊಂಡಿರೋ ಈ ವಸ್ತುಗಳು ಸತ್ಯ, ಮನಸ್ಸು ಸಹ ಅಲ್ಲ. ಅದ್ರ ಮೇಲೆ ಬೆಳಕು ಬೀಳಬೇಕು ಅಲ್ಲ, ಅದ್ರ ಮೇಲೆ ಗ್ರೇ ಮ್ಯಾಟ್ರ್ ಇರಬೇಕು ಅಲ್ಲ. ಇವರು ಯಾರು ಹೇಳ್ತಾರೆ ಎಲ್ಲ ಸುಳ್ಳು, ಸರಿ ಇಲ್ಲ. ಮತ್ತು ಹೆಂಗಾಗತ್ತೆ? ಆತ್ಮನ ಅರಿವು ಅದೇ ಇರೋದು. ಅದರಿಂದಲೇ ಎಲ್ಲ ಜ್ಞಾನ ಆಗಬೇಕಾದ್ರೆ, ಯಾವುದಾದ್ರೂ ವಸ್ತು ಇದೆ ಅಂತ ಅನ್ಬೇಕಾದ್ರೆ ಆತ್ಮ ಇದ್ರೇ ಅದಕ್ಕೆ ಇದೆ ಅಂತ ಬೆಲೆ.
ಹುಲ್ಕಡ್ಡಿ ಇರಬೇಕಾದ್ರೂ ಆತ್ಮನೇ ಇರೋದಲ್ಲಿ. ಯಾವುದಾದ್ರೂ ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಆತ್ಮನ ಜ್ಞಾನದಿಂದಲೇ ಜ್ಞಾನ ಆಗಬೇಕು. ಯಾವುದರಲ್ಲಾದರೂ ನಿಮ್ಗೆ ಆನಂದ ಸಿಗಬೇಕು ಅಂದರೆ ಆತ್ಮನ ವಸ್ತುವಿನಿಂದಲೇ ಆನಂದವಾಗಬೇಕು. ಅಲ್ಲಿ ಅವನೇ ಆನಂದ ಸ್ವರೂಪ. ಇದನ್ನು ಹಿಡ್ಕೊಂಡ್ರೆ ಸಾಕು. ಇಷ್ಟೇ ಸಾರಾಂಶ. ಅದಕ್ಕೆ ಇಷ್ಟೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೇನಾಯಿತು? ಯಾವುದನ್ನು ನೋಡಿದ್ದೇನೋ ಅದನ್ನು ಮುಟ್ಟುತ್ತಿದ್ದೇನೆ ಎಂಬ ಅರಿವಾಗುತ್ತಿದ್ದಿರುವುದರಿಂದ ಒಂದೊಂದು ಇಂದ್ರಿಯಕ್ಕೆ ಗೋಚರವಾಗುವ ಗುಣಗಳಲ್ಲದೆ ಈ ಗುಣಗಳಿಗೆ ಆಧಾರವಾಗಿರೋ ಅರ್ಥವೊಂದಿರಬೇಕೆಂದು ಸಿದ್ಧಿಯಾಗುತ್ತದೆ. ಆದ್ದರಿಂದ ಗುಣಗಳಿಗಿಂತ ಬೇರೆಯಾಗಿ ದ್ರವ್ಯವೊಂದಿದೆ ಆಗಲಿಲ್ಲವೇ ಎಂದು ಯಾರಾದರೂ ಕೇಳ್ಬೋದು. ಆದರೆ ಈ ವಾದದಲ್ಲಿ ಅಷ್ಟು ಹುರುಳಿಲ್ಲ. ಯಾಕೆ? ಆಯಾ ಇಂದ್ರಿಯಗಳಿಂದ ಆಯಾ ಗುಣಗಳ ಅರಿವು ಮಾತ್ರ ಆಗುತ್ತೆ ಹೊರತು ನಮ್ಮ ಅನುಭವದಲ್ಲಿದೆ. ಸ್ಪರ್ಶೇಂದ್ರಿಯದಿಂದ ಸ್ಪರ್ಶ ಆಗುತ್ತಪ್ಪ. ನಿಂಬೆಹಣ್ಣು ಅಂತ ಹೇಳುತ್ತೇನೋ? ಮತ್ತೇನೂ ಆಗೋದಿಲ್ಲ. ಚಕ್ಷುರೇಂದ್ರಿಯದಿಂದ ಅದರ ರೂಪ ಮತ್ತೆ ಬಣ್ಣ ಗೊತ್ತಾಗುತ್ತೆ. ಅದು ನಿಂಬೆಹಣ್ಣು ಅಂತ ಹೇಳ್ತೇನೋ? ಅದನ್ನು ಕೇಳಿ, ನನಗೆ ನಿಂಬೆಹಣ್ಣು ಗೊತ್ತಿಲ್ಲ ಅನ್ನುತ್ತದೆ. ಕೇಳಿ, ನಿಂಬೆಹಣ್ಣು ನೋಡಿದ್ಯಾ ನೀನು ಅಂತ. ನಾನು ನಿಂಬೆಹಣ್ಣು ನೋಡಿಲ್ಲಪ್ಪ ಅನ್ನುತ್ತದೆ. ಹೋಗಿ ಮನಸ್ಸು ನೋಡಿದ್ಯಾ? ಮನಸ್ಸು ನೋಡಿಲ್ಲ. ಬುದ್ಧಿ ನೋಡಿದ್ಯಾ? ಬುದ್ಧಿನೂ ನೋಡಿಲ್ಲ. ಮತ್ತೆ ಯಾರ್ದು ಇಟ್ಕೊಂತೀರಾ ನೀವು? ಆ ವಸ್ತು ನಿಂಬೆಹಣ್ಣಂತ ಅಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್ ನೋಡಿದ್ರೆ ನಿಂಬೆಹಣ್ಣೆ ಸತ್ಯವಾಗಿ ಇಲ್ಲ. ಇನ್ನು ಇಂದ್ರಿಯಗಳು ಸತ್ಯವಾಗಿದೆಯಾ? ಅವು ಇಲ್ಲ. ಹೋಗ್ಲಿ, ಆ ಮನಸ್ಸು ಸತ್ಯವ. ಇವರು ಬುದ್ಧಿಸಮ್ನವ್ರು ಹೇಳೋ ಹಾಗೆ ಆ ಅರಿವೇನಾದರೂ ಸತ್ಯವಾಗಿದೆಯಾ? ಅದು ಸತ್ಯವಾಗಿಲ್ಲ. ಯಾವುದು ಸತ್ಯವಾಗಿಲ್ಲ ಅಷ್ಟೇ. ಅದಕ್ಕೆ ಅದನ್ನು ಹಿಡ್ಕೊಂಡು ಇದನ್ನು ಹೊಡೆದಾಕೋದು ಈಸಿ. ಹೀಗಿರುವಲ್ಲಿ ಇವೆರಡರಿಂದಲೂ ಒಂದೇ ಅರ್ಥವನ್ನು ತಿಳಿಯುವೆಂಬ ಮಾತೇ ಮೊದಲು ಸರಿಯಾಗಿಲ್ಲ. ಇಂದ್ರಿಯಗಳು ನಿಂಬೆಹಣ್ಣು ಅಂತ ಹೇಳಲ್ಲ, ಮನಸ್ಸು ಅದನ್ನು ನಿಂಬೆಹಣ್ಣು ಅಂತ ಕಂಡಿಲ್ಲ. ಮತ್ತು ಹೀಗಿದ್ದಾಗ ಈ ಮಾತುಗಳಿಗೆ ಏನು ಅರ್ಥ ಇದೆ? ಇನ್ನು ಇದರ ಆಧಾರದಿಂದ ವಸ್ತು ಸಿದ್ಧ ಆಗುತ್ತೇನು ಸ್ವಾಮಿ ಅಂತ ಪ್ರಶ್ನೆ ಹಾಕ್ಬಿಡ್ತಾರೆ. ಆಗೋದಿಲ್ಲ. ಇನ್ನೂ ಒಂದು ತೊಡಕಿದೆಯಪ್ಪ. ಯಾವುದರಲ್ಲಿ? ದ್ರವ್ಯವಾದದಲ್ಲಿ. ಏನದು? ಶಬ್ದ, ಸ್ಪರ್ಶ, ರೂಪರಸ, ಗಂಧ ಮುಂತಾದ ಗುಣಗಳೆಲ್ಲವೂ ಇಂದ್ರಿಯ ಗೋಚರ ಆಗೋದು. ಕರೆಕ್ಟ್ ತಾನೆ? ಇವಾಗ ಇವುಗಳಿಗಿಂತ ಬೇರೆಯಾಗಿ ವಸ್ತು ಇದೆಯಾ ಅಂತ, ಬೇರೆಯಾದ ದ್ರವ್ಯವೆಂಬುದುಗಳಿಗೆ ಆಧಾರವಾಗಿದ್ದರೆ, ಈಗ ನೀವು ಯಾವುದಾದ್ರೂ ವಸ್ತು ಇದೆ ಅಂತ ಅನ್ಬೇಕಾದ್ರೆ ಅದರ ಗುಣಗಳ ಮೇಲೆ ಡಿಪೆಂಡ್ ಆಗಬೇಕು ನೀವು, ಅಲ್ವಾ? ಈಗ ನಿಂಬೆಹಣ್ಣು ಹುಳಿ ಇದೆ, ಚಿಕ್ಕದಾಗಿದೆ, ಹಳದಿ ಬಣ್ಣ, ಹಂಗೆ ಆ ಗುಣಗಳ ಮೇಲೆ ಡಿಪೆಂಡ್ ಆಗ್ಬೇಕು ನೀವು. ಮಾವಿನ ಹಣ್ಣು ಸಿಹಿ ಇರುತ್ತೆ, ದೊಡ್ಡದಾಗಿರುತ್ತೆ, ಅಲ್ವಾ? ಕೆಂಪಗಿರುತ್ತೆ. ಹೀಗೆ ಅದ್ರ ಗುಣಗಳ ಮೇಲೆ ಡಿಪೆಂಡ್ ಆಗಬೇಕು. ಇವುಗಳಿಗೆ ಆಧಾರವಾಗಿದ್ದರೆ ಅದು ಸ್ವತಃ ಶಬ್ದ, ಸ್ಪರ್ಶ, ರೂಪರಸ ಮುಂತಾದದ್ದೊಂದು ಇಲ್ಲವೆಂದಾಯಿತು. ಅಂದರೆ ಇಂದ್ರಿಯಗಳು ಅವನ್ ಕಂಡಿಲ್ಲ, ಮನಸ್ಸು ಬುದ್ಧಿ ಇವನ್ ಕಂಡಿಲ್ಲ, ಆದರೂ ವ್ಯವಹಾರ ನಡೀತಾ ಇದೆ. ಹಾಗಾದರೆ ಅದನ್ನು ನಾವು ಅರಿಯೋದು ಹೇಗೆ? ಪ್ರತ್ಯಕ್ಷದಿಂದಲಂತೂ ಅಲ್ಲ. ನಿಮಗೆ ಪ್ರತ್ಯಕ್ಷದೇ ಬಿಟ್ಕೊಂಡು ಹೋಗ್ತಾ ಇದೆಯಲ್ಲ, ಇವಾಗ ಪ್ರತ್ಯಕ್ಷತೆ ತೋರಿಸ್ತಾ ಇರೋದು ಬೇರೆದಲ್ಲ. ಪ್ರತ್ಯಕ್ಷನೇ ಇಷ್ಟು ಹಿಂಗೆ ಅಲ್ಲಾಡ್ತಾ ಇದೆಯಲ್ವಾ, ಪ್ರತ್ಯಕ್ಷದ ವಿಷಯ ಆಬ್ಜೆಕ್ಟ್ಸ್ನ ಇಟ್ಕೊಂಡು. ಇನ್ನು ಅನುಮಾನ ಹೆಂಗಲ್ಲಾಡಬೇಕು, ಶಬ್ದ ಇನ್ನೆಂಗೆಲ್ಲಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ವಸ್ತು ಪ್ರತ್ಯಯಗಳು, ಅರಿವುಗಳು, ಅವುಗಳೆಲ್ಲ ಆಗುತ್ತೆ ಅಂತಃಕರಣದಲ್ಲಿ ಅಂತಾರಲ್ಲ, ಅದನ್ನಿನ್ನೇನು ಹೇಳೋಣ್ರಪ್ಪ ಅಂತಾರವರು. ಆದ್ದರಿಂದ ಗುಣಗಳಿಗೆ ಯಾವುದು ಆಧಾರವಾಗಿದೆಯೋ ಅದು ದ್ರವ್ಯ ಅಂತ ಅನುಮಾನ ಪ್ರಮಾಣದಿಂದ ಊಹಿಸ್ಬೇಕು. ಇವಾಗ ಅನುಮಾನದಿಂದ ಮಾಡಬೇಕಷ್ಟೇ ಅಲ್ಲವಾ? ಅಷ್ಟು ಕರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಯಾರು ಹೇಳ್ತಾರೆ ಕೇಳಿ? ಇಂದ್ರಿಯಗಳನ್ನ ಕೇಳಿ ಅದು ನಿಂಬೆಹಣ್ಣು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಮನಸ್ಸನ್ನು ಕೇಳಿದ್ರೆ ನಾನು ನೋಡಿಲ್ಲ. ಮತ್ತು ನಿಂಬೆಹಣ್ಣು ಅಂತ ಹೇಳಿ ವ್ಯವಹಾರ ಮಾಡ್ತಾ ಇದ್ದೀರಲ್ರಪ್ಪ ಅಂತಂದರೆ ಹುಚ್ಚರು ಸವಾಸ ಇದು, ಹಾಗಾಗ್ಬಿಡುತ್ತೆ. ಆದ್ದರಿಂದ ಇವರದೆಲ್ಲ ಅನುಮಾನ ಪ್ರಮಾಣದಿಂದ ಊಹಿಸಿ ಮಾಡ್ಕೋಬೇಕು, ಅರಿಯುತ್ತೆ ಅಂತ ಹೇಳಬೇಕಾಯ್ತು.
ಆದರೆ ಇದು ಯುಕ್ತಿಗೆ ಹೊಂದೋದಿಲ್ಲ. ಯಾಕೆ? ಶಬ್ದ ಸ್ಪರ್ಶ ರೂಪರಸ ಮುಂತಾಗಿ ನಮಗೆ ಪ್ರತ್ಯಕ್ಷವಾಗಿ ಗುಣಗಳನ್ನೆಲ್ಲ ಬಿಟ್ಟು ಯಾರಿಗೂ ಗೋಚರವಾಗದಂಥ ದ್ರವ್ಯವೆಂಬುದು ಎಲ್ಲಿಯೋ ಅಡಗಿದೆ ಎಂದು ಯಾವ ಯುಕ್ತಿಯಿಂದಲೂ ನಾವು ಊಹಿಸಕ್ ಬರಲ್ಲ. ಈಗ ಇವಿಷ್ಟು ಅಲ್ಲಾಡ್ತಾ ಇದ್ರೆ ವಸ್ತು ಎಲ್ಲಿ ಹೇಳ್ತೀರಾ? ಹೇಳಿ ಗೋಪಾಲ್. ಇವಾಗ ಇಂದ್ರಿಯಗಳು ವಸ್ತುಗಳು ನೋಡಿ ಮನಸ್ಸು ತಗೊಂಡೋಗ್ ಕೊಡುತ್ತೆ. ಮನಸ್ಸು ನಿರ್ಣಯ ಮಾಡಕ್ಕಾಗಲ್ಲ, ಬುದ್ಧಿಗೆ ಹೋಗುತ್ತೆ. ಬುದ್ಧಿ ಚಿತ್ತಕ್ಕೆ ಹೋಗ್ಬೇಕಲ್ಲ, ಚಿತ್ತದಲ್ಲಿ ತಾನೆ ಹಿಂದೆ ನೋಡಿರೋದು, ಅನುಭವ ಅಡಗಿರೋದು. ಚಿತ್ತದಲ್ಲಿ ನಿರ್ಣಯ ತಗೊಂಡು ತಿರ್ಗಾ ಬುದ್ಧಿಯಿಂದ ಮನಸ್ಸಿಂದ ಇಂದ್ರಿಯಗಳಿಗೆ ವಾಪಸ್ ಬರುತ್ತಲ್ಲ, ಹಂಗ್ ಬರುತ್ತಲ್ವಾ ರಿಟರ್ನ್. ಹೌದು ಹೌದು ಹಾಗೆ. ಬಟ್ ಪ್ರಶ್ನೆ ಏನು ಅಂದ್ರೆ, ನಿಮ್ ಬುದ್ಧಿ ಹೊರಗಡೆ ಇರೋ ವಸ್ತು ನಿಜವಾಗ್ಲೂ ಕಂಡಿದ್ಯಾ? ಅದೇ ಕಂಡಿಲ್ಲ. ಕಂಡಿಲ್ಲ. ಅದು ಹೇಳಿದ್ರು ಎಲ್ಲ ಏನ್ ಮಾಡ್ಬೇಕು? ಒಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಆಗ್ಬೇಕಷ್ಟೇ. ಅದನ್ನ ಕೇಳಿ ನಾನು ನೋಡಿಲ್ಲ ಅನ್ನತ್ತೆ, ಮನಸ್ಸು ಕೇಳಿ ನಾನು ನೋಡಿಲ್ಲ ಅನ್ನತ್ತೆ, ಬುದ್ಧಿ ಕೇಳಿ ನಾನು ನೋಡಿಲ್ಲ ಅನ್ಸುತ್ತೆ. ಆದ್ರೂ ವ್ಯವಹಾರ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟು ಇವೆಲ್ಲ ಯೋಚನೆ ಮಾಡಿರಲ್ವಲ್ಲ ನಾವು. ಮಾಡಿರಲ್ಲ. ಅದಕ್ಕೆ ಇವಾಗ ಸ್ವಾಮಿಗಳು ಬಿಡಿಸ್ತಾ ಇರೋದು. ಹಿಂಗ್ ಬಿಡಿಸಿದ್ರೆ ನಮ್ಗೆ ಅಟ್ಲೀಸ್ಟ್ ಇವು ಸ್ಪಷ್ಟತೆ ಸ್ವಲ್ಪ ಆದ್ರೂ ಬರುತ್ತೆ ಅಂತಾನೆ ಬಿಡಿಸ್ತಾ ಇರೋದು. ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಅಲ್ವಾ? ಹೀಗೆ ನಾವು ಚಿಂತನೆ ಮಾಡ್ಬೇಕು. ಇದನ್ನು ನಿಜವಾದ ವೇದಾಂತ ಅಂತ ಕರಿತೀವಿ. ಅದು ಇದಕ್ಕಿಂತ ನಿಜವಾದ ವೇದಾಂತ ಅಂದರೆ, ನನಗಂತೂ ಅದು ಕೇಳಿದ ತಕ್ಷಣ ಮೈ ಜುಮ್ ಅಂತ ಇತ್ತು. ಮೊನ್ನೆ ಇವರು ಚಿನ್ಮಯಾನಂದರ ಕಡೆಯವರು ಅವರು ಪಾಪ ಕೇಳಿದ್ರು. 1 ಗಂಟೆ ನಾವು ಡಿಸ್ಕಷನ್ಸ್ ಆಯ್ತು. ಅವ್ರನ್ನ ಹಿಂಗೆ ಕೇಳ್ತಾ ಬಂದೆ. ಎಲ್ಲ ನಂದು ಅಂತ ಹೇಳಿದ್ರು. ವಾಕ್ ನಂದು, ಕನ್ನಡಕ ನಂದು, ಶರೀರ ನಂದು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ನಂದು ಅಂತಂದರು. ಸರ್ ಇವೆಲ್ಲ ಮನೆ ನಂದು. ಮನೆ ನೀವು ನಂದು ಅಂತ ಹೇಳ್ತೀರಾ? ಆಫೀಸ್ಗೆ ಹೋಗ್ಬೇಕಾದ್ರೆ ಮನೆ ಬಿಡ್ತೀರಾ, ಹೋಗ್ತೀರಾ, ತಿರ್ಗ ಬರ್ತೀರಾ, ರಾತ್ರಿ ಹೊತ್ತು ಮಲಗೋವಾಗ ಕನ್ನಡಕ ತೆಗೆದು ಮಲ್ಕೊತೀರಾ. ಹಾಗೆ ಈ ಶರೀರನ ಹೆಂಗ್ರಿ ತೆಗೆದಿಡ್ತೀರಾ ಅಂದ್ರೆ ಪಾಪ ಮೊದಲೇ ಸರಿ ಹೇಳಿದಾಗ ಅದು ಬರಲ್ಲ ಅಂತಾರೆ. ಕನಸು ಕರ್ಕೊಂಡೋಗಿ ತೋರಿಸಿದ ತಕ್ಷಣ ಹೌದು ಅಂತಾರೆ. ಮತ್ತು ಇವೆಲ್ಲ ನಂದಾದರೆ ನಾವು ಯಾರು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿದೆಯಲ್ವಾ? ಈ ಪ್ರಶ್ನೆ ಒಂದೇ ಸಾಕು ಆಧ್ಯಾತ್ಮಕ್ಕೆ. ಇದನ್ನೇ ರಮಣ ಮಹರ್ಷಿಗಳು ಇಟ್ಕೊಡೋದು. ನಾನಂದರೆ ಯಾರು? ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಅನುಭವವೇ, ನಿಮ್ಮ ಮನಸ್ಸೇ ಹೇಳ್ತಾ ಇರೋದು. ಇವಾಗ ಯಾವುದನ್ನು ನಂಬ್ತೀರಾ ಹೇಳ್ರಪ್ಪ? ಮನಸ್ಸು ಹೇಳೋದು ನಂಬ್ತೀರಾ? ನಿಮ್ಮ ಕಣ್ಣಿಂದ ನೋಡೋದು ನೀ ಶರೀರ ಅಂತ ನಂಬ್ತೀರಾ? ಹೇಳ್ರಿ. ಎರಡೂ ಒಪ್ಪಕ್ಕಾಗಲ್ಲ. ಯಾಕೆ? ನಿಜವಾಗ ವಸ್ತುನೇ ಇಲ್ಲ ಅಲ್ಲಿ. ಹೋಗ್ಲಿ, ಇದು ಹೇಳೋದು ಸರಿ, ಅದೇ ಹೇಳೋದು ಸರಿ ಅಂದ್ರೆ ಎರಡು ಹೇಳೋದು ಸರಿ ಇಲ್ಲ. ಯಾಕೆ? ಅಲ್ಲಿ ವಸ್ತುನೇ ಇಲ್ವಲ್ಲ. ಅಲ್ಲಿ ಇಲ್ಲ ಅಂದಿದ ತಕ್ಷಣ ವ್ಯವಹಾರದ ದೃಷ್ಟಿಯಿಂದ ಇದೆ, ಪಾರಮಾರ್ಥ ದೃಷ್ಟಿಯಿಂದ ತೋರಿಸಿ ನನಗೆ. ನಿದ್ದೆಲ್ಲಿ ಯಾಕಿರಲ್ಲ? ಅಷ್ಟೇ ಬೇಕಾಗಿರೋದು ನನಗೆ. ನೋಡ್ರಿ, ಅನುಭವ ತೋರಿಸಿದ ತಕ್ಷಣ ಕಿತ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ. ಆದರೂ ನಾನಿದ್ದೆ ನಿದ್ದೆಯಲ್ಲಿ, ಇವ್ಯಾವುದೂ ಇರಲಿಲ್ಲ, ನಾನಿದ್ದೆ. ಮುಗಿದೋಯ್ತು. ಹಿಡ್ಕೊಳ್ರಿ ಆ ಕಳ್ಳ ಕೃಷ್ಣನ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದೇ ಟೆಕ್ನಿಕ್ ಇಲ್ಲಿ ಅಡಾಪ್ಟ್ ಮಾಡ್ಬೇಕು. ಅಷ್ಟೇ ಮಾಡ್ತಾ ಇರೋದು ಇವಾಗ. ಇವು ಒಂದೊಂದಕ್ಕೂ ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತಿನ್ನೇನಿಲ್ಲ. ಅಲ್ಲಿ ಹೋಲ್ಸೇಲಾಗಿ ಮಾಡಿಬಿಟ್ರು ನಾನಂದ್ರೆ ಯಾರು, ಇದನ್ನ ಒಂದೊಂದೇ ಬಿಡಿಸ್ಕೊಂಡು ಬರ್ತಾ ಇದ್ದಾರೆ. ನೀವು ಅಕಸ್ಮಾತ್ ಹಂಗೆ ಬಂದರೂ, ಎಳೆ ಎಳೆಯಾಗಿ ಹೊರಗಡೆಯಿಂದ ಬಿಡಿಸ್ಕೊಂಡು ಬಂದರೂ ಹೊಂದುತ್ತಾ ಇಲ್ವಲ್ಲ ವಸ್ತು. ನೀವು ಪ್ರೂವ್ ಮಾಡ್ರಿ ಅಂತಾರೆ ಅವರು. ಮಾಡ್ರಿ, ಯಾರು ಹೆಂಗೆ ಪ್ರೂವ್ ಮಾಡ್ತೀರೋ ಮಾಡಿ. ಯಾಕೆ ಇಷ್ಟೆಲ್ಲ ಚಿಂತನೆ ಮಾಡ್ತಾ ಇರೋದು ಅಂದರೆ, ಇವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಮಾಡಿರೋ ದಾರಿನಲ್ಲಿ ನೋಡಿಬಿಟ್ರೆ ಇವಾಗ ನೋಡ್ರಿ, ಇವರೆಲ್ಲ ಮಾಡಿರೋದು ನಮ್ಗೆ ಇನ್ನೂ ಕ್ಲಿಯರ್ ಕಟ್ ಆಗ್ತಾ ಇದೆ. ಇಂದ್ರಿಯಗಳನ್ನ ನಂಬಾರ್ದು, ಮನಸ್ಸನ್ನು ನಂಬಾರ್ದು, ಬುದ್ಧಿ ನಂಬಾರ್ದು. ಮತ್ತು ಯಾರನ್ನು ನಂಬಬೇಕು? ಆತ್ಮ, ಶಾಸ್ತ್ರ ನಂಬಬೇಕು. ನಮ್ಗೆ ಆತ್ಮ ಅಂದ್ರೆ ಗೊತ್ತಿಲ್ಲ, ಶಾಸ್ತ್ರ. ಅದಕ್ಕೆ ಶಾಸ್ತ್ರ ಧರ್ಮದಿಂದ ನಡ್ಕೊಳ್ರಿ, ಸುಳ್ಳು ಹೇಳ್ಬೇಡ್ರಿ, ಮೋಸ ಮಾಡಬೇಡ್ರಿ. ಯಾಕೆ ಅಂತಂದ್ರೆ ನಮ್ಮ ನಿಜವಾದ ಸ್ವರೂಪ ಅಂತ ತಿಳ್ಕೊಬೇಕಾದ್ರೆ ಮನಸ್ಸು ಶಾಂತವಾಗಬೇಕು, ಸ್ಟ್ರೈಟ್ ಆಗಿರಬೇಕು, ಸಂಕಲ್ಪ ವಿಕಲ್ಪಗಳು ಇಲ್ದಂಗೆ ಆಗಬೇಕು. ಅದಕ್ಕೋಸ್ಕರನೇ ಧರ್ಮ ನಡ್ಕೊಳ್ಳಿ ಅಂತ ಹೇಳೋದು. ಮುಗಿದೋಯ್ತು. ಎಲ್ಲದಕ್ಕೂ ರೀಸನ್ ಸಿಗುತ್ತಿಲ್ಲಿ. ಯಾಕೆ ನಡ್ಕೋಬೇಕು? ಸತ್ಯವನ್ನು ಯಾಕೆ ಹೇಳಬೇಕು? ನೋಡ್ರಿ, ಎಲ್ಲದಕ್ಕೂ ನಮಗೆ ರೀಸನ್ ಸಿಗೋದ್ರಿಂದ, ಓಹೋ, ನನ್ನ ನಿಜವಾದ ಸ್ವರೂಪ ಕಂಡುಕೋಬೇಕು ಅಂದರೆ, ಸೊ ದಿಸ್ ಇಸ್ ದಿ ವೇ
ಅದಕ್ಕೋಸ್ಕರ ನೀನು ಧರ್ಮದಿಂದ ನಡ್ಕೋಬೇಕು. ನಿನಗೆ ಆನಂದ ಬೇಕಾ, ನಿಜವಾದ ನಿನ್ನ ಸ್ವರೂಪ ತಿಳ್ಕೋಬೇಕಾ? ಸ್ವರೂಪ ತಿಳ್ಕೊಳ್ಳೋದು ನನಗೇನು ಮುಖ್ಯ ಅಲ್ಲ. ನನಗೆ ಪ್ರತಿಯೊಬ್ಬ ಮನುಷ್ಯನು ಆನಂದಕ್ಕೆ ಒದ್ದಾಡ್ತಾ ಇರೋದು, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ. ಅದಕ್ಕೆ ಆನಂದ ನೀನೇ ಆಗಿದ್ದೀಯಾ ಅಂತ ತೋರಿಸಿದ್ರೆ ಮತ್ತು ಅದಕ್ಕೆ ಕಷ್ಟಪಡಬೇಕಾ ನಾವು? ನಾನೇ ಆಗಿದ್ದೆ, ನಾನು ಅದನ್ನು ಹುಡ್ಕೊಂಡು ಹೋಗ್ಬೇಕಾ ಎಲ್ಲಾದರೂ? ಆದರೆ ದುರಾದೃಷ್ಟಕ್ಕೆ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಇಷ್ಟೇ ರಾಮಾಯಣ ಆಗಿರೋದು. ಆ ತಪ್ಪು ಹೋಗಬೇಕು, ನಿಜವಾದ್ರಲ್ಲಿ ನನಗೆ ಸ್ಟ್ಯಾಂಡ್ ಪಾಯಿಂಟ್ ಸಿಗಬೇಕು. ಇದಕ್ಕೇನಪ್ಪ ಸಾಧನೆ, ಅಷ್ಟೇ, ಮತ್ತಿನ್ನೇನಿಲ್ಲ. ಇಲ್ಲಿ ಇನ್ನೂ ಒಂದು ತೊಡಕಿದೆ. ದ್ರವ್ಯಕ್ಕೆ ಸ್ವತಃ ಶಬ್ದ, ಸ್ಪರ್ಶ, ರಸ ಮುಂತಾದದ್ದು ಯಾವುದೂ ಇರೋದಿಲ್ಲ. ಅದು ತಾನೇ ಹೇಗಿದ್ದುಕೊಂಡಿದೆ ಎಂದು ಒಪ್ಪಿಕೊಂಡರೂ ಅದು ಗುಣಗಳಿಗೆ ಆಧಾರವಾಗಿವೆ ಎಂಬುದಕ್ಕೆ ಅರ್ಥ ಏನು? ಇವರೇನು ಹೇಳ್ತಾರೆ, ನಿಮಗೆ ವಸ್ತು ಕಾಣಬೇಕಾದ್ರೆ ಗುಣಗಳ ಮೇಲೆ ಡಿಪೆಂಡ್ ಆಗಿ ನೀವು ಹೇಳಬೇಕು ಅಂತ ಹೇಳ್ತಾರೆ ಅವರು. ಕರೆಕ್ಟ್ ತಾನೆ? ಹಂಗೆ ನಮ್ಮ ಅನುಭವದಲ್ಲಿ ಗೊತ್ತಾಗ್ತಾ ಇರೋದು. ಆದರೆ ಈಗ ನಾನು ಕಂಬಗಳಿಗೆ ಕಂಬಗಳು ಮನೆಗೆ ಆಧಾರವಾಗಿರುತ್ತೆ, ಭೂಮಿ ತನ್ನ ಮೇಲಿರೋ ಪ್ರಾಣಿಗಳಿಗೆಲ್ಲ ಆಧಾರವಾಗಿರುತ್ತೆ ಅಲ್ವಾ? ಮತ್ತೆ ಈ ಅದೇ ರೀತಿ ಈ ವಸ್ತುಗಳಿಗೆ ಗುಣಗಳು ಆಧಾರ ಆಗಿದೆ ಅಂತ ಹೆಂಗಪ್ಪ ಹೇಳ್ತೀರಾ ಅಂತ ಕೇಳ್ತಾರೆ ಅವರು. ಆಧಾರ ಹಂಗೆ ಹೇಳಕ್ಕೂ ಬರೋದಿಲ್ಲ, ಹಾಳಾದ್ದು. ದ್ರವ್ಯವು ಗುಣಗಳಿಗೆ ಆಧಾರವಾಗಿದೆ ಅನ್ನೋ ಅಕ್ಷರಾರ್ಥವನ್ನು ಮಾಡುವುದಕ್ಕಂತೂ ಬರೋ ಹಾಗೆ ಇಲ್ಲ, ಆಗದೇ ಇಲ್ಲ ಅಲ್ಲಿ. ಇವೆಲ್ಲ ಅದರ ಗುಣಗಳ ಮೂಲಕ ಅದಕ್ಕೆ ಬರತಕ್ಕುಗಳಾಗಿವೆ. ಈ ಅರ್ಥವನ್ನು ಬಿಟ್ಟರೆ ಯಾವ ಅರ್ಥದಿಂದ ದ್ರವ್ಯ ಗುಣಗಳಿಗೆ ಆಧಾರನೇ ಸಿಗೋದಿಲ್ಲ, ಆಧಾರವೇ ಇಲ್ಲ. ಇವರೇನು ಹೇಳ್ತಾರೆ, ಗುಣಗಳಿಂದಾನೇ ವಸ್ತುವನ್ನು ಡಿಸೈಡ್ ಮಾಡಬೇಕು ಅಂತ. ಯಾವ ಥರ ಆಧಾರ? ಈ ಕಂಬಗಳು ಮನೆಗೆ ಆಧಾರ ಇರುತ್ತಲ್ಲ ಹಂಗ, ಭೂಮಿ ಮೇಲೆ ಪ್ರಾಣಿಗಳಿರುತ್ತೆ, ಭೂಮಿ ಆಧಾರ ಹಂಗಾಗದೇ ಇಲ್ಲವೇ? ಯಾಕೆ? ಕಣ್ಣು ನೋಡೋದು ಒಂದೊಂದು, ಮನಸ್ಸು ಬುದ್ಧಿ ಹಿಂದೆಗಡೆ ಇದೆ, ಆಧಾರ ಎಲ್ಲಿ ಸಿಗ್ತಾ ಇದೆ? ಸಿಗ್ತಾ ಇಲ್ಲ. ಇದಿಷ್ಟು ದ್ರವ್ಯಗಳು ಮಾತಾಯ್ತು, ಮುಗಿದೋಯ್ತು. ದ್ರವ್ಯಗಳು ಗುಣ ಇವತ್ತು ಅಷ್ಟನ್ನು ಹೇಳಿದ್ದಾರೆ. ನಾಳೆ ದ್ರವ್ಯಗಳು ಕರ್ಮ. ಯಾಕೆಂತಂದ್ರೆ ಅದರಲ್ಲಿ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ ಹಿಂಗೆ ಬರುತ್ತೆ. ಮೊದಲನೇದರಲ್ಲಿ ದ್ರವ್ಯ ಗುಣ ತಗೊಂಡ್ರು, ಅದೇ ಅಲ್ಲಾಡ್ತಾ ಇದೆ. ಈಗ ಕರ್ಮ ತಗೊತಾರೆ, ದ್ರವ್ಯ ಕರ್ಮ ಅಂದರೆ ವಸ್ತು ಮತ್ತು ವಸ್ತುವಿನಿಂದ ಕರ್ಮ. ಕರ್ಮದಿಂದ ವಸ್ತುವನ್ನ ಡಿಸೈಡ್ ಮಾಡೋಕ್ಕಾಗುತ್ತಾ? ಮೊದಲೇ ಎತ್ಕೊಂತಾನೆ ಗುಣಗಳಿಂದ ಡಿಸೈಡ್ ಮಾಡೋಕೆ ಆಯ್ತಾ ಅಂತ ನೋಡಿದ್ರು, ಆಗೋದಿಲ್ಲ. ಈಗ ನೆಕ್ಸ್ಟ್ ಚಾಪ್ಟರ್ ನಾಳೆ ಕರ್ಮ ತಗೊತಾರೆ, ಕರ್ಮದಿಂದ ಆ ವಸ್ತುವನ್ನು ಅಟ್ಲೀಸ್ಟ್ ಡಿಸೈಡ್ ಮಾಡೋಕ್ಕಾಗುತ್ತಾ ಅಂತ. ಈಗ ಉದಾಹರಣೆಗೆ ಸ್ಟೆಥೋಸ್ಕೋಪ್ ಇಟ್ಕೊಂಡು ಹೋಗ್ತೀವಿ, ಇವನು ಡಾಕ್ಟ್ರು ಕಪ್ಪುದು ಕೋಟ್ ಹಾಕ್ಕೊಂಡ್ಬಿಟ್ಟು ಫೈಲ್ ಇಟ್ಕೊಂಡೋದ್ರೆ ಇವನು ಲಾಯರು, ಹಿಂದೆಗಡೆ ಒಂದು ಸೌಟ್ ಇಟ್ಕೊಂಡು ಹೋದರೆ ಅವನು ಒಂದು ಜಂಡ ಬಾವುಟ ಅಡುಗೆ ಅವನು, ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರ್ ತಂದರೆ ಇವನು ಎಲೆಕ್ಟ್ರಿಷಿಯನ್ನು ಅಲ್ವಾ? ಆರೆ ಕೋಲು ಗುದ್ಲಿ ತಂದರೆ ಇವನು ಗಾರೆ ಕೆಲಸದವನು ಅಥವಾ ಒಡ್ರವನು. ನೋಡ್ರಿ ಹೆಂಗೆ ಕಂಡುಹಿಡಿದು ಬಿಡ್ತೀವಿ ಅದರ ಕ್ರಿಯೆಯಿಂದ. ಹಾಗೆ ಇಲ್ಲಿ ಏನಾದರೂ ಕಂಡುಹಿಡಿಯ ವ್ಯವಹಾರದಲ್ಲಿ ನಾವು ಒಪ್ಕೊಂಡ್ಬಿಡೋಣ, ಇಲ್ಲ ಅಂತ ಅನ್ನಲ್ಲ. ಆದರೆ ನಮ್ಮ ಪಾರಮಾರ್ಥಿಕದ ಏನಾದರೂ ಸಹಾಯ ಮಾಡುತ್ತಾ ಅಂತ ನೋಡ್ತಾ ಇರೋದಷ್ಟೆ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದ್ರೂ ಪ್ರಶ್ನೆ